Welcome, dear students. I am Swati BS, lecturer in computer science. Today we are going to discuss about ICSE syllabus class 10, unit 5, that is unit 5 ali A, introduction to Java. So this is third video about this chapter. In the previous videos or in the previous sessions, we discussed about the introduction of Java and different applications used to write the Java programs and features of Java and Java compiler and Java interpreter, and we also discussed about JDK kit, JDK 1.5 Java development kit 1.5 packages kuda discuss ಮಾಡಿದೀವಿ. And we also discussed about using of those packages in Java, keywords, about the keywords we discussed, and basic elements of Java. And the next and important thing that we discussed is the output statement in Java. So these are the different concepts we discussed in this chapter. So in today's session we are going to discuss about which is the application or which is a software used to write the Java program ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಇನ್ ದಿಸ್ ವಿ ಆರ್ ಗೋಯಿಂಗ್ ಟು ಕಮ್ ಅಕ್ರಾಸ್ ದ ಡಿಫ್ರೆಂಟ್ ವಿಂಡೋಸ್ ಆ್ಯಂಡ್ ಡೈಲಾಗ್ ಬಾಕ್ಸಸ್. ಇದರೊಳಗಡೆ ಡೈಲಾಗ್ ಬಾಕ್ಸಸ್ ಮತ್ತು ವಿಂಡೋಸ್ ಬರುತ್ತೆ, ಹಾಗಾಗಿ ಇದನ್ನು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ತಾ ಇರೋದು. ಆ್ಯಂಡ್ ಜಾವಾ ಪ್ರೋಗ್ರಾಮ್ ಯೂಸಿಂಗ್ ಬ್ಲೂ ಜೆ ಅಪ್ಲಿಕೇಶನ್. ಸೊ ಬ್ಲೂ ಜೆ ಈಸ್ ಒನ್ ಆಫ್ ದ ಸಾಫ್ಟ್ವೇರ್. ಬ್ಲೂ ಜೆ ಅಂತ ಏನಿದೆ ಇಲ್ಲಿ, ಇಟ್ ಈಸ್ ಒನ್ ಆಫ್ ದ ಸಾಫ್ಟ್ವೇರ್ ಯೂಸ್ಡ್ ಫಾರ್ ರೈಟಿಂಗ್ ದ ಜಾವಾ ಪ್ರೋಗ್ರಾಮ್ಸ್. ಜಾವಾ ಪ್ರೋಗ್ರಾಮ್ಸನ್ನು ಬರೀಲಿಕ್ಕೆ ಯೂಸ್ ಮಾಡುವಂಥ ಸಾಫ್ಟ್ವೇರ್ ಇದು. ಸೊ ಬ್ಲೂ ಜೆ ವರ್ಷನ್ ಈಸ್ ಎ ಜಾವಾ ಪ್ಲಾಟ್ಫಾರ್ಮ್ for Windows based application. It is one of the Java platform which is used for window based applications. So window based applications is nothing but which supports the ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್. ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಮ್ಯಾಕ್ಸಿಮಮ್ ನಾವು ಯೂಸ್ ಮಾಡ್ತಾ ಇರೋದು. ಸೊ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮನ್ನು ಸಪೋರ್ಟ್ ಮಾಡುವಂತಹ ಒಂದು ವರ್ಷನ್ ಇದು. ಬ್ಲೂ ಜೆ ಈಸ್ ಎ ಜಾವಾ ಪ್ಲಾಟ್ಫಾರ್ಮ್ ಫಾರ್ ವಿಂಡೋ ಬೇಸ್ಡ್ ಅಪ್ಲಿಕೇಶನ್ಸ್ ಆ್ಯಂಡ್ ಯೂಸರ್ಸ್ ಮೆನು ಡ್ರೈವರ್ಸ್ ಅಪ್ರೋಚ್ that allows the users to carry out different tasks by clicking the options available on the menu bar. ಸೊ ನಿಮಗೆ ನೆಕ್ಸ್ಟ್ ಸ್ಲೈಡನ್ನು ನೋಡಿದಾಗ ಗೊತ್ತಾಗುತ್ತೆ. ಸೊ ಈ ಒಂದು ಬ್ಲೂ ಜೆ ಅನ್ನೋ ಅಪ್ಲಿಕೇಶನಲ್ಲಿ ಇಟ್ ಕನ್ಸಿಸ್ಟ್ ಆಫ್ ಎ ಮೆನು ಬಾರ್. ಅದರೊಳಗಡೆ ಮೆನು ಬಾರ್ ಇರುತ್ತೆ. ಇನ್ ದಟ್ ಮೆನು ಬಾರ್ ವಿ ಆರ್ ಹ್ಯಾವಿಂಗ್ ಎ ಡಿಫ್ರೆಂಟ್ ಆಪ್ಷನ್ಸ್. ಆ ಮೆನು ಬಾರಲ್ಲಿ ಡಿಫ್ರೆಂಟ್ ಆಪ್ಷನ್ಸ್ ಇರುತ್ತೆ. ಬೈ ಕ್ಲಿಕ್ಕಿಂಗ್ ದೋಸ್ ಆಪ್ಷನ್ಸ್, ನಮಗೆ ಯಾವ ಆಪ್ಷನ್ ಬೇಕಿರುತ್ತೋ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಯೂಸರ್ ಕ್ಯಾನ್ ಕ್ಯಾರಿ ಔಟ್ ದ ರಿಕ್ವೈರ್ಡ್ ಟಾಸ್ಕ್ ಆರ್ ದ ಡಿಫ್ರೆಂಟ್ ಟಾಸ್ಕ್. ಬೇಕಾಗಿರ್ತಕ್ಕಂಥ ಟಾಸ್ಕನ್ನು ಕ್ಯಾರಿ ಔಟ್ ಮಾಡ್ಬೋದು. ದ್ಯಾಟ್ ದೇ ಗಿವನ್ ಇನ್ ದ ಸೆಕೆಂಡ್ ಪಾಯಿಂಟ್. ಇಟ್ ಯೂಸಸ್ ಮೆನು ಡ್ರೈವರ್ಸ್ ಅಪ್ರೋಚ್ that allows the user to carry out different tasks by clicking options available on the menu bar. Like JDK 1.5, JDK 1.5 ಥರನೇ there is a ಬ್ಲೂ ಜೆ. ಸೊ ಬ್ಲೂ ಜೆ ಅಂತ ಏನಿದೆ, ಇದು ಒಂದು ವರ್ಷನ್ ಆಫ್ ಸಾಫ್ಟ್ವೇರ್. ಇಟ್ ಆಲ್ಸೋ ಕನ್ಸಿಸ್ಟ್ ಆಫ್ ಕಂಪೈಲರ್ ಆ್ಯಂಡ್ ಇಂಟರ್ಪ್ರಿಟರ್. ಹೆಂಗೆ JDK 1.5 ಒಳಗಡೆ ಕಂಪೈಲರ್ ಇಂಟರ್ಪ್ರಿಟರ್ ಇದೆನೋ, ಈ ಬ್ಲೂ ಜೆ ವರ್ಷನ್ ಆಫ್ ಜಾವಾ ಪ್ಲಾಟ್ಫಾರ್ಮಲ್ಲೂ ಕೂಡ ಇಟ್ ಕನ್ಸಿಸ್ಟ್ ಆಫ್ ಕಂಪೈಲರ್ಸ್ ಆ್ಯಂಡ್ ಇಂಟರ್ಪ್ರಿಟರ್. ಸೊ ಹ್ಯಾಸ್ ವಿ ನೋ, ಈ ಕಂಪೈಲರ್ ಆ್ಯಂಡ್ ಇಂಟರ್ಪ್ರಿಟರಿನ ಕೆಲಸ ಏನು? ದ ಕಂಪೈಲರ್ ಆ್ಯಂಡ್ ಇಂಟರ್ಪ್ರಿಟರ್ ಕನ್ವರ್ಟ್ಸ್ ಸೋರ್ಸ್ ಕೋಡ್ ಇಂಟು ಮಷಿನ್ ಕೋಡ್. ಇದು ಸೋರ್ಸ್ ಕೋಡನ್ನು ಏನಾಗಿ ಚೇಂಜ್ ಮಾಡುತ್ತೆ? ಮಷಿನ್ ಕೋಡ್ ಆಗಿ ಚೇಂಜ್ ಮಾಡುತ್ತೆ. ಬ್ಲೂ ಜೆ also uses a compiler as well as an interpreter to convert the source code into machine code. So what is source code? Source code means the program which is written in high level language. ಅಂದರೆ ಜಾವಾ, C++, ಈ ಹೈ ಲೆವೆಲ್ ಲ್ಯಾಂಗ್ವೇಜಸ್ಸನ್ನು ಯೂಸ್ ಮಾಡಿ ಬರೆದಿರ್ತಕ್ಕಂಥ ಪ್ರೋಗ್ರಾಮಿಗೆ ಸೋರ್ಸ್ ಕೋಡ್ ಅಂತ ಕರಿತೀವಿ. ಆ ಒಂದು ಸೋರ್ಸ್ ಕೋಡು ಯಾವುದಕ್ಕೆ ಚೇಂಜ್ ಆಗಬೇಕು? ಮಷಿನ್ ಕೋಡಿಗೆ ಚೇಂಜ್ ಆಗಬೇಕು. ಬಿಕಾಸ್ ಬ್ಲೂ ಜೆ ಅಪ್ಲಿಕೇಶನ್ ಅಂಡರ್ಸ್ಟ್ಯಾಂಡ್ಸ್ ಓನ್ಲಿ ಮಷಿನ್ ಕೋಡ್. ಅದು ಮಷಿನ್ ಕೋಡನ್ನು ಮಾತ್ರ ಅರ್ಥ ಮಾಡ್ಕೊಳ್ಳುತ್ತೆ. ಅಥವಾ ಎನಿ ಕಂಪ್ಯೂಟರ್, ನಾವು ಯಾವುದೇ ಒಂದು ಕಂಪ್ಯೂಟರ್ ಅಂತ ಹೇಳಿದ್ರೆ ಇನ್ ಆರ್ಡರ್ ಟು ಗೆಟ್ ದ ಔಟ್ಪುಟ್, ನಮಗೆ ಔಟ್ಪುಟ್ ಬರಬೇಕು ಅಂದರೆ ಕಂಪಲ್ಸರಿ ನಾವು ಕೊಟ್ಟಿರುವಂಥ ಇನ್ಪುಟ್ಟು ಹೈ ಲೆವೆಲಲ್ಲಿರುತ್ತಲ್ಲ, ಅದು ಮಷಿನ್ ಲೆವೆಲ್ ಲ್ಯಾಂಗ್ವೇಜಿಗೆ ಚೇಂಜ್ ಆಗಲೇಬೇಕು. ದಟ್ ಈಸ್ ಡನ್ ಬೈ ಕಂಪೈಲರ್ ಆ್ಯಂಡ್ ಇಂಟರ್ಪ್ರಿಟರ್. ಆ್ಯಂಡ್ ವೆನ್ ಯು ಯೂಸ್ ದಿಸ್ ಬ್ಲೂ ಜೆ ಅಪ್ಲಿಕೇಶನ್ ಆರ್ ಬ್ಲೂ ಜೆ version of Java platform, so it shows sample program.
ಸೊ ನಾವು ಈ ಸಾಫ್ಟ್ವೇರನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಅಲ್ಲೊಂದು ಸ್ಯಾಂಪಲ್ ಪ್ರೋಗ್ರಾಮ್ ಬರುತ್ತೆ, ದಟ್ ಈಸ್ ಕಾಲ್ಡ್ ಎಕ್ಸಾಂಪಲ್ ಪ್ರೋಗ್ರಾಮ್ ಅಂತ ಹೇಳ್ಬೋದು, ವಿಚ್ ಅಪಿಯರ್ಸ್ ಆನ್ ದ ಸ್ಕ್ರೀನ್ ಟು ಪ್ರೊವೈಡ್ ಅಸಿಸ್ಟೆನ್ಸ್ ಟು ದ ನ್ಯೂ ಯೂಸರ್ಸ್. ಅಂದರೆ ಯಾರೆಲ್ಲ ಹೊಸ ಯೂಸರ್ಸ್ ಬರ್ತಾರೆ, ನ್ಯೂ ಯೂಸರ್ಸ್ ಬರ್ತಾರೆ, ಹೂ ಡಸಂಟ್ ನೋ ಅಬೌಟ್ ಹೌ ಟು ರೈಟ್ ದ ಪ್ರೋಗ್ರಾಮ್ ಇನ್ ದಟ್ ಸಾಫ್ಟ್ವೇರ್. ಆ ಸಾಫ್ಟ್ವೇರಲ್ಲಿ ಯಾವ ಥರ ಪ್ರೋಗ್ರಾಮ್ ಬರೆಯೋದು ಅಂತ ಅವ್ರಿಗೆ ಗೊತ್ತಿಲ್ಲ ಅಂದರೆ ಅಲ್ಲೊಂದು ಸ್ಯಾಂಪಲ್ ಪ್ರೋಗ್ರಾಮ್ ಡಿಸ್ಪ್ಲೇ ಆಗಿರುತ್ತೆ. ಬೈ ಟೇಕಿಂಗ್ ದ ರೆಫರೆನ್ಸ್ ಆಫ್ ದಟ್ ಪ್ರೋಗ್ರಾಮ್, ಅಲ್ಲಿ ಬಂದಿರತಕ್ಕಂಥ ಸ್ಯಾಂಪಲ್ ಪ್ರೋಗ್ರಾಮಿನ ರೆಫರೆನ್ಸನ್ನು ತೊಗೊಂಡ್ಬಿಟ್ಟು ದ ಯೂಸರ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹೌ ಟು ರೈಟ್ ದ ಪ್ರೋಗ್ರಾಮ್ಸ್ ಇನ್ ದಿಸ್ ಸಾಫ್ಟ್ವೇರ್ ಅನ್ನೋದನ್ನು ಅರ್ಥ ಮಾಡ್ಕೋಬೋದು. ದೀಸ್ ಫೀಚರ್ಸ್ ಆಫ್ ಬ್ಲೂಜೇ ಮೇಕ್ ಇಟ್ ಮೋರ್ ಕನ್ವೀನಿಯೆಂಟ್ ಫಾರ್ ಪ್ರೋಗ್ರಾಮರ್ಸ್ ಇನ್ ಕೋಡಿಂಗ್ ದೇರ್ ಪ್ರೋಗ್ರಾಮ್. ಸೊ ಅಲ್ಲಿ ಒಂದು ಸ್ಯಾಂಪಲ್ ಪ್ರೋಗ್ರಾಮ್ ನಮಗೆ ಡಿಸ್ಪ್ಲೇ ಆಗೋದ್ರಿಂದ ಬ್ಲೂಜೇ ಸಾಫ್ಟ್ವೇರಲ್ಲಿ ಬೈ ಅಂಡರ್ಸ್ಟ್ಯಾಂಡಿಂಗ್ ದಟ್ ಸ್ಯಾಂಪಲ್ ಪ್ರೋಗ್ರಾಮ್, ಆ ಸ್ಯಾಂಪಲ್ ಪ್ರೋಗ್ರಾಮನ್ನು ನಾವು ಗ್ಲಾನ್ಸ್ ಮಾಡಿದ್ರೆ ಇಟ್ ಈಸ್ ಒನ್ ಆಫ್ ದ ಕನ್ವೀನಿಯೆಂಟ್ ವೇ, ನಮಗೆ ಈಸಿ ಆಗುತ್ತೆ ಟು ರೈಟ್ ದ ಪ್ರೋಗ್ರಾಮರ್ಸ್ ಟು ಅಲೋ ದ ಪ್ರೋಗ್ರಾಮರ್ಸ್ ಇನ್ ಕೋಡಿಂಗ್ ದೇರ್ ಪ್ರೋಗ್ರಾಮ್ಸ್. ಸೊ ಪ್ರೋಗ್ರಾಮ್ಸನ್ನು ಬರೀಲಿಕ್ಕೆ ಯೂಸರಿಗೆ ಈಸಿ ಆಗುತ್ತೆ ಅಂತೇಳಿ ಇದ್ರ ಮೀನಿಂಗ್. ಸೊ ವೆನ್ ಯು ಕನ್ಸಿಡರ್ ದ ಬ್ಲೂಜೇ ಸಾಫ್ಟ್ವೇರ್, ಸೊ ಅದರಲ್ಲಿ ಯಾವ ಥರ ನಾವು ವರ್ಕ್ ಮಾಡೋದು ಅನ್ನೋದನ್ನು ಇಲ್ಲಿ ಕೊಡ್ತಾ ಹೋಗಿದ್ದಾರೆ. ಸೊ ಬ್ಲೂಜೇ ಅಂತಕ್ಕಂಥ ಸಾಫ್ಟ್ವೇರಲ್ಲಿ ನಾವು ಯಾವ ಥರ ವರ್ಕ್ ಮಾಡ್ತೀವಿ, ಹೌ ದ ವಿಂಡೋಸ್ ವಿಲ್ ಲುಕ್ ಟು ಹಸ್ ಅನ್ನೋದನ್ನು ಇಲ್ಲಿ ನಾವು ಡಿಸ್ಕಸ್ ಮಾಡ್ಬೋದು. ಜಾವಾ ಪ್ರೋಗ್ರಾಮ್ ಆನ್ ಬ್ಲೂಜೇ ಪ್ಲಾಟ್ಫಾರ್ಮ್. So the steps to write all the first small program in Java BlueJ are as follows. ಅಂದರೆ ಈ ಬ್ಲೂಜೇನ ನಾವು ಯಾವ ಥರ ಓಪನ್ ಮಾಡ್ಕೊಳ್ಳೋದು, ಅದರೊಳಗೆ ಫೈಲ್ಸ್ ಯಾವ ಥರ ಕ್ರಿಯೇಟ್ ಮಾಡೋದು, ಪ್ರೋಗ್ರಾಮ್ನ ಯಾವ ಥರ ಟೈಪ್ ಮಾಡೋದು ಅನ್ನೋದನ್ನು ಸ್ಟೆಪ್ ವೈಸ್ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದಾರೆ. ಇನ್ ದಟ್ ಫಸ್ಟ್ ಸ್ಟೆಪ್ ಈಸ್ ಡಬಲ್ ಕ್ಲಿಕ್ ಆನ್ ದ ಬ್ಲೂಜೇ ಐಕಾನ್. ಸೊ ಯು ಕ್ಯಾನ್ ಸಿ ಇಯರ್ ನಿಮ್ಮ ಡೆಸ್ಕ್ಟಾಪ್ ಮೇಲ್ಗಡೆ ಅಥವಾ ನಿಮ್ಮ ಕಂಪ್ಯೂಟರಲ್ಲಿ ಈ ಥರ ಒಂದು ಬ್ಲೂಜೇ ಅಂತಕ್ಕಂಥ ಒಂದು ಐಕಾನ್ ಬಂದಿರತ್ತೆ. ಸೊ ಈ ಐಕಾನಿನ ಮೇಲೆ ನೀವು ಡಬಲ್ ಕ್ಲಿಕ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕ್ಲಿಕ್ ದ ಪ್ರಾಜೆಕ್ಟ್ ಆ್ಯಂಡ್ ಸೆಲೆಕ್ಟ್ ನ್ಯೂ ಪ್ರಾಜೆಕ್ಟ್. ಸೊ ಯು ಕ್ಯಾನ್ ಅಬ್ಸರ್ವ್ ಯುವರ್, ಸೊ ಇಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಇದನ್ನು ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ಯು ವಿಲ್ ಗೆಟ್ ದಿಸ್ ಡೈಲಾಗ್ ಬಾಕ್ಸ್. ಇದರೊಳಗಡೆ ಇಲ್ಲಿದೆ ನೋಡಿ ಪ್ರಾಜೆಕ್ಟ್ ಅಂತ ಇರುತ್ತೆ. ಸೊ ಕ್ಲಿಕ್ ಆನ್ ದ ಪ್ರಾಜೆಕ್ಟ್ ಆ್ಯಂಡ್ ದೆನ್ ಫಸ್ಟ್ ಆಪ್ಷನ್ ಅದರೊಳಗಡೆ ನ್ಯೂ ಪ್ರಾಜೆಕ್ಟ್ ಅಂತ ಇದೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಬೇಕು. ಎಂಟರ್ ದ ಪ್ರಾಜೆಕ್ಟ್ ನೇಮ್, ಸೇ ಕಂಪ್ಯೂಟರ್ 10. ಇನ್ ನ್ಯೂ ಪ್ರಾಜೆಕ್ಟ್ ವಿಂಡೋ ಕ್ಲಿಕ್ ಆನ್ ಕ್ರಿಯೇಟ್ ಬಟನ್. ಎಸ್, ನೀವು ನ್ಯೂ ಪ್ರಾಜೆಕ್ಟ್ ಅಂತ ಕೊಟ್ಟ ತಕ್ಷಣವೇ ಯು ವಿಲ್ ಗೆಟ್ ದಿಸ್ ನ್ಯೂ ಪ್ರಾಜೆಕ್ಟ್ ವಿಂಡೋ ಬರುತ್ತೆ ನಿಮಗೆ. ಈ ನ್ಯೂ ಪ್ರಾಜೆಕ್ಟ್ ವಿಂಡೋ ಅಲ್ಲಿ ಕೆಳಗಡೆ ಇದೆ ನೋಡಿ ಫೈಲ್ ನೇಮ್ ಅಂತ ಇರುತ್ತೆ. ಸೊ ಹಿಯರ್ ಯು ಹ್ಯಾವ್ ಟು ಟೈಪ್ ದ ಫೈಲ್ ನೇಮ್. ಸೊ ಈ ಒಂದು ಎಕ್ಸಾಂಪಲಲ್ಲಿ ವಾಟ್ ಈಸ್ ದ ಫೈಲ್ ನೇಮ್ಗೆ ದೇ ಗಿವನ್ ಕಂಪ್ಯೂಟರ್ 10 ಅಂತ ಪ್ರಾಜೆಕ್ಟ್ ನೇಮನ್ನು ಕೊಟ್ಟಿದ್ದಾರೆ. ಎಂಟರ್ ದ ಪ್ರಾಜೆಕ್ಟ್ ನೇಮ್ ಇನ್ ನ್ಯೂ ಪ್ರಾಜೆಕ್ಟ್ ವಿಂಡೋ. ಸೊ ವಾಟ್ ಈಸ್ ದ ನೇಮ್ ಆಫ್ ದಿಸ್ ವಿಂಡೋ? ನ್ಯೂ ಪ್ರಾಜೆಕ್ಟ್ ವಿಂಡೋ. ದೆನ್ ಕ್ಲಿಕ್ ಆನ್ ದ ಕ್ರಿಯೇಟ್, ಇಲ್ಲಿದೆ ನೋಡಿ ಕ್ರಿಯೇಟ್ ಬಟನ್, ಈ ಕ್ರಿಯೇಟ್ ಮೇಲ್ಗಡೆ ಕ್ಲಿಕ್ ಮಾಡಬೇಕು. ಸೊ ದಟ್ ಈಸ್ ಅ ಥರ್ಡ್ ಸ್ಟೆಪ್. ಸೊ ಆ್ಯಂಡ್ ನೆಕ್ಸ್ಟ್ ಒನ್ ಈಸ್, so next fourth step, the project with the name computer 10 appears on the BlueJ window. ಸೊ ಈಗ ಕಂಪ್ಯೂಟರ್ 10 ಅಂತ ಹೇಳ್ಬಿಟ್ಟು ಪ್ರಾಜೆಕ್ಟ್ ನಿಮಗೆ ವಿಂಡೋದಲ್ಲಿ ಅಪಿಯರ್ ಆಗುತ್ತೆ. ಸೊ ದ ಪ್ರಾಜೆಕ್ಟ್ ವಿತ್ ದ ನೇಮ್ ಕಂಪ್ಯೂಟರ್ 10 ಅಪಿಯರ್ಸ್ ಆನ್ ದ, ಇಲ್ಲಿದೆ ನೋಡಿ. ಸೊ ದಿಸ್ ಈಸ್ ದ ಪ್ರಾಜೆಕ್ಟ್ ನೇಮ್, ದಿಸ್ ಇಸ್ ಕಂಪ್ಯೂಟರ್ 10 ಅಂತ ಬಂದಿರುತ್ತಲ್ಲಿ. ಸೊ ಪ್ರಾಜೆಕ್ಟ್ ವಿತ್ ದ ನೇಮ್ ಕಂಪ್ಯೂಟರ್ 10 ಅಪಿಯರ್ಸ್ ಆನ್ ದ BlueJ window. Then click new classes, right? New classes, yes, new classes ಅಂತ ಇಲ್ಲಿದೆ ನೋಡಿ. Click on new classes and enter the class name. ಸೊ ನೀವು ನ್ಯೂ ಕ್ಲಾಸಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಯು ವಿಲ್ ಗೆಟ್ ದಿಸ್ ವಿಂಡೋ. ಸೊ ಇದ್ರೊಳಗಡೆ ಯು ಹ್ಯಾವ್ ಟು ಟೈಪ್ ದ ಕ್ಲಾಸ್ ನೇಮ್. ಇಲ್ಲಿ ಕ್ಲಾಸ್ ನೇಮನ್ನು ಟೈಪ್ ಮಾಡಬೇಕಾಗತ್ತೆ. ಕ್ಲಾಸ್ ನೇಮ್ ಇನ್ ದಿಸ್ ಎಕ್ಸಾಂಪಲ್ ದೆ ಗಿವೆನ್ ಆಸ್ ಫಸ್ಟ್ ಪ್ರೋಗ್ರಾಮ್, ಅದನ್ನು ಇಲ್ಲಿ ಟೈಪ್ ಮಾಡಬೇಕು. ಸೊ ಫಸ್ಟ್ ಪ್ರೋಗ್ರಾಮ್ ಅಂತ ಕ್ಲಾಸ್ ನೇಮನ್ನು ಟೈಪ್ ಮಾಡಬೇಕು. ಇನ್ ದ ಕ್ಲಾಸ್ ನೇಮ್ ಟೆಕ್ಸ್ಟ್ ಬಾಕ್ಸ್, ದಿಸ್ ಇಸ್ ದ ಕ್ಲಾಸ್ ನೇಮ್ ಟೆಕ್ಸ್ಟ್ ಬಾಕ್ಸ್. ಇನ್ ದಿಸ್ ಟೆಕ್ಸ್ಟ್ ಬಾಕ್ಸ್ ಯು ಹ್ಯಾವ್ ಟು ಟೈಪ್ ದ ಕ್ಲಾಸ್ ನೇಮ್. ಇಲ್ಲಿ ಎಕ್ಸಾಂಪಲಲ್ಲಿ ಫಸ್ಟ್ ನೇಮ್ ಅಂತ ಕೊಟ್ಟಿದ್ದಾರೆ, ನಿಮಗೆ ಯಾವ ರಿಕ್ವೈರ್ಮೆಂಟ್ ಇರುತ್ತೋ ಅದನ್ನು ನೀವು ಅಲ್ಲಿ ಟೈಪ್ ಮಾಡ್ಬೋದು. ನೆಕ್ಸ್ಟ್ ಫೈನಲಿ ಕ್ಲಿಕ್ ಓಕೆ ಟು ಕ್ರಿಯೇಟ್ ಎ ಕ್ಲಾಸ್ ಐಕಾನ್. ಇಟ್ಸ್ ಎ ಪ್ರೋಗ್ರಾಮ್ ಫೈಲ್ ಇನ್ ವಿಚ್ ಯೂಸರ್ ರೈಟ್ಸ್ ಎ ಪ್ರೋಗ್ರಾಮ್. ಅದಾದಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ಇಟ್ ವಿಲ್ ಕ್ರಿಯೇಟ್ ಎ ಕ್ಲಾಸ್ ಐಕಾನ್. ಕ್ಲಾಸ್ ಐಕಾನನ್ನು ಕ್ರಿಯೇಟ್ ಮಾಡುತ್ತೆ. ದ್ಯಾಟ್ ಐಕಾನ್ ಈಸ್ ಅ ಪ್ರೋಗ್ರಾಮ್ ಫೈಲ್ ಇನ್ ವಿಚ್ ಯು ಹ್ಯಾವ್ ಟು ರೈಟ್ ದ ಪ್ರೋಗ್ರಾಮ್. ಅಲ್ಲಿ ನೀವು ಪ್ರೋಗ್ರಾಮನ್ನು ಬರೀಬೇಕಾಗತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟ್, ಆ್ಯಂಡ್ ವೆನ್ ಯು ಸಿ ಹಿಯರ್ ಯು ಕ್ಯಾನ್ ಅಬ್ಸರ್ವ್, ಸೊ ಇನ್ ದಿಸ್
on the double clicking the class icon, right? You can observe the class icon here. So ಇಲ್ಲಿ class icon ಬಂದಿರೋದು, this is the class icon, first program ಅಂತ ಇದೆ ನೋಡಿ. ಸೊ ಈ ಒಂದ್ರ ಮೇಲೆ you have to double click on this. Double click ಮಾಡಿದ್ರೆ then the sample program is displayed, you can see here. ಸೊ ದಿಸ್ ಇಸ್ ದ ಸ್ಯಾಂಪಲ್ ಪ್ರೋಗ್ರಾಮ್. ಈ ಸ್ಯಾಂಪಲ್ ಪ್ರೋಗ್ರಾಮ್ ನಿಮಗೆ ಬರುತ್ತೆ. ದಿಸ್ ಪ್ರೋಗ್ರಾಮ್ ಆ್ಯಕ್ಟ್ಸ್ ಎಸ್ ಎ ಟೆಂಪ್ಲೇಟ್ ಟು ದ ಯೂಸರ್. ಟೆಂಪ್ಲೇಟ್ ಅಂದರೆ ಬ್ಲೂ ಪ್ರಿಂಟ್ ಅಂತ. ಸೊ ಬ್ಲೂ ಪ್ರಿಂಟ್ ಥರ ಒಂದು ಎಕ್ಸಾಂಪಲ್ ಪ್ರೋಗ್ರಾಮ್ ಥರ ಆ್ಯಕ್ಟ್ ಆಗುತ್ತೆ. ಆನ್ ಡಬಲ್ ಕ್ಲಿಕ್ಕಿಂಗ್ ದ ಕ್ಲಾಸ್ ಐಕಾನ್, ದಟ್ ಈಸ್ ಫಸ್ಟ್ ಪ್ರೋಗ್ರಾಮ್, ಎ ಸ್ಯಾಂಪಲ್ ಪ್ರೋಗ್ರಾಮ್ ಈಸ್ ಡಿಸ್ಪ್ಲೈಡ್. ದಿಸ್ ಪ್ರೋಗ್ರಾಮ್ ಆ್ಯಕ್ಟ್ಸ್ ಎಸ್ ಎ ಟೆಂಪ್ಲೇಟ್ ಟು ದ ಯೂಸರ್. ಈ ಪ್ರೋಗ್ರಾಮು ಯೂಸರಿಗೆ ಟೆಂಪ್ಲೇಟ್ ಆಗಿ ಆ್ಯಕ್ಟ್ ಆಗುತ್ತೆ, ಒಂದು ಎಕ್ಸಾಂಪಲ್ ಆಗಿ ಆ್ಯಕ್ಟ್ ಆಗುತ್ತೆ ಅಂತ ಹೇಳ್ಬೋದು. And next one is 8th step. So when you consider the 8th one, erase the sample program. ಅಲ್ಲೇನು ಸ್ಯಾಂಪಲ್ ಪ್ರೋಗ್ರಾಮ್ ಬಂದಿರುತ್ತೆ ಅದನ್ನು ಎರೇಸ್ ಮಾಡಿ, ಅಂದರೆ ಡಿಲೀಟ್ ಮಾಡಿ, ಸ್ಟಾರ್ಟ್ ರೈಟಿಂಗ್ ದ ಪ್ರೋಗ್ರಾಮ್ ಆನ್ ದ ಬ್ಲ್ಯಾಂಕ್ ಸ್ಕ್ರೀನ್ ಇಟ್ ಈಸ್ ಶೋನ್ ಹ್ಯಾಸ್ ಬಿಲೋ. ಸೊ ನಿಮಗೆ ಬೇಕಾಗಿರ್ತಕ್ಕಂಥ ಪ್ರೋಗ್ರಾಮನ್ನು ನೀವು ಬರೀಬೋದು. ವಾಟ್ ದ ಪ್ರೋಗ್ರಾಮ್ ಯು ನೀಡ್ ಟು ರೈಟ್, ನೀವು ಯಾವ ಪ್ರೋಗ್ರಾಮನ್ನು ಬರೀಬೇಕು ಅಂದ್ಕೊಂಡಿರ್ತೀರೋ ಅದನ್ನು ಅಲ್ಲಿ ಬರೀಬಹುದು. ಆ್ಯಂಡ್ ಯು ಕ್ಯಾನ್ ಸಿ ಇಯರ್. ಸೊ ನಾವು when you observe the program what was written here, so public class first program ನೋಡಿ, ಕ್ಲಾಸ್ ನೇಮಲ್ಲಿ ಕೊಟ್ಟಿರ್ತೀವಲ್ವ ನಾವು ಪ್ರೀವಿಯಸ್ ಸ್ಟೆಪ್ಪಲ್ಲಿ, ಸೊ ಅದೇ ಕ್ಲಾಸ್ ನೇಮ್ ಇಲ್ಲಿ ಬರುತ್ತೆ, ಫಸ್ಟ್ ಪ್ರೋಗ್ರಾಮ್. ಸೊ ಪಬ್ಲಿಕ್ ಇಸ್ ದ ಆಕ್ಸೆಸ್ ಸ್ಪೆಸಿಫೈಯರ್, ಕ್ಲಾಸ್ ಇಸ್ ದ ಕೀವರ್ಡ್, ದೆನ್ ಕ್ಲಾಸ್ ನೇಮ್ ಅಂದರೆ ಫಸ್ಟ್ ಪ್ರೋಗ್ರಾಮ್, ದೆನ್ ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್. ಸೊ ಮೇನ್ ಫಂಕ್ಷನ್ ಬರೆದಿದ್ದೀವಿ, ಮೇನ್ ಫಂಕ್ಷನ್ ಇನ್ ದಟ್ ಆರ್ಗ್ಯುಮೆಂಟ್ ಸ್ಟ್ರಿಂಗ್ ಆರ್ಗ್ಯುಮೆಂಟ್ಸ್ ಅಂತ ತಗೊಂಡಿದ್ದೀವಿ. ಆ್ಯಂಡ್ ಇದರೊಳಗಡೆ ಔಟ್ಪುಟ್ ಸ್ಟೇಟ್ಮೆಂಟನ್ನು ಬರೆದಿದ್ದಾರೆ, ರೈಟ್? ನಾವು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಸೊ ಎರಡು ಥರ ಔಟ್ಪುಟ್ ಸ್ಟೇಟ್ಮೆಂಟನ್ನು ಬರೀಬೋದು. ವಿ ಕ್ಯಾನ್ ರೈಟ್ ದ ಔಟ್ಪುಟ್ ಸ್ಟೇಟ್ಮೆಂಟ್ ಇನ್ 2 ways. ಅದರೊಳಗಡೆ ಸೆಕೆಂಡ್ ಒನ್ನನ್ನು ಯೂಸ್ ಮಾಡಿದ್ದಾರೆ ಅವರು, system.print.ln. ಇನ್ ದ್ಯಾಟ್ ಅದರೊಳಗಡೆ ಇನ್ಸೈಡ್ ದ ಡಬಲ್ ಕೊಟೇಶನ್ ಮಾರ್ಕ್ ದಿಸ್ ಈಸ್ ಮೈ ಫಸ್ಟ್ ಪ್ರೋಗ್ರಾಮ್ ಇನ್ ಜಾವಾ ಅಂತ ಬರೆದಿದ್ದಾರೆ. ಆ್ಯಂಡ್ ಅದನ್ನೇ ಮತ್ತೆ ರಿಪೀಟ್ ಮಾಡಿದ್ದಾರೆ, system.print.ln ಒಳಗಡೆ ಜಾವಾ ಈಸ್ ಎ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಅದೇ ಥರನೇ ದೇ ಇನ್ಕ್ಲೂಡೆಡ್ ನಿಯರ್ಲಿ 6 ಸ್ಟೇಟ್ಮೆಂಟ್ಸ್, ಬೇರೆ ಬೇರೆ ಥರದ ಸ್ಟೇಟ್ಮೆಂಟ್ಸನ್ನು. ಇಟ್ ವಾಸ್ ಇನಿಷಿಯಲಿ ಕಾಲ್ಡ್ ಆಸ್ ಎ ಓಕ್, ದಿಸ್ ಪ್ರೋಗ್ರಾಮ್ ಈಸ್ ರಿಟರ್ನ್ ವಿತ್ ಎ ಕ್ಲಾಸ್ ನೇಮ್, ಜಾವಾ ಇಸ್ ಎ ಕೇಸ್ ಸೆನ್ಸಿಟಿವ್ ಲ್ಯಾಂಗ್ವೇಜ್. ಅದು ಫೀಚರ್ಸನ್ನು ಹಾಕ್ಬಿಟ್ಟು ಒಂದು 6 ಸ್ಟೇಟ್ಮೆಂಟ್ಸನ್ನು ಬರೆದಿದ್ದಾರೆ ಅಲ್ಲಿ. ಆ್ಯಂಡ್ ಈ ವಾಯ್ಡ್ ಮೇನನ್ನು ಕೂಡ ಕ್ಲೋಸ್ ಮಾಡಿದ್ದಾರೆ. ದೆನ್ ಫಸ್ಟಿಗೆ ಕ್ಲಾಸ್ ಓಪನ್ ಮಾಡಿರ್ತೀವಲ್ಲ, ಆ ಕ್ಲಾಸನ್ನು ಕೂಡ ಕ್ಲೋಸ್ ಮಾಡ್ತಾರೆ. ಸೊ ಆಫ್ಟರ್ ಕಂಪ್ಲೀಷನ್ ಆಫ್ ಟೈಪಿಂಗ್ ದ ಪ್ರೋಗ್ರಾಮ್ ಯು ಮಸ್ಟ್ ಕ್ಲಿಕ್ ಆನ್ ದ ಕಂಪೈಲ್ ಬಟನ್. ಯು ಕ್ಯಾನ್ ಸಿ ಯರ್ ಕಂಪೈಲ್. ಸೊ ಕಂಪೈಲ್ ಬಟನ್. ಇಫ್ ದ ಪ್ರೋಗ್ರಾಮ್ ಈಸ್ ಎರರ್ ಫ್ರೀ, ಅಂದರೆ ಇಫ್ ದೆರ್ ಈಸ್ ನೋ ಎರರ್ಸ್ ಇನ್ ದ ಪ್ರೋಗ್ರಾಮಲ್ಲಿ ಏನು ಮಿಸ್ಟೇಕ್ಸ್ ಇಲ್ಲ ಅಂದರೆ, ಪ್ರೋಗ್ರಾಮಲ್ಲಿ ಏನು ಎರರ್ಸ್ ಇಲ್ಲ ಅಂದರೆ, ದ ಮೆಸೇಜ್ ವಿಲ್ ಬಿ ಅಪಿಯರ್ ಹ್ಯಾಸ್ ಎ ಕ್ಲಾಸ್ ಕಂಪೈಲ್ಡ್ ನೋ ಸಿಂಟ್ಯಾಕ್ಸ್ ಎರರ್ಸ್. ಇಲ್ಲಿ ಕೆಳಗಡೆ ಮೆಸೇಜ್ ಬರುತ್ತೆ, ಕ್ಲಾಸ್ ಕಂಪೈಲ್ಡ್. ಸೊ ನಾವು ಬರೆದಿರ್ತಕ್ಕಂಥ ಕ್ಲಾಸ್ ಕಂಪೈಲ್ ಆಗಿದೆ, ನೋ ಸಿಂಟ್ಯಾಕ್ಸ್ ಎರರ್ಸ್, ಅಲ್ಲಿ ಯಾವುದೇ ತರಹದ ಎರರ್ಸ್ ಇಲ್ಲ, ನೋ ಸಿಂಟ್ಯಾಕ್ಸ್ ಎರರ್ಸ್ ಅಂತ ಬರುತ್ತೆ. thus you ready to execute the program. ಇವಾಗ ಈ ಪ್ರೋಗ್ರಾಮನ್ನು ಏನು ಮಾಡ್ಬೋದು, we can execute to get the ಔಟ್ಪುಟ್ಟನ್ನು ತಗೊಳ್ಳಿಕ್ಕೆ ಎಕ್ಸಿಕ್ಯೂಟ್ ಮಾಡ್ಬೋದು. ಆ್ಯಂಡ್ ಹೌ ಟು ಎಕ್ಸಿಕ್ಯೂಟ್ ದಿಸ್ ಪ್ರೋಗ್ರಾಮ್ ಅಂದರೆ, ಹಂಗೆ ಟೈಪ್ ಮಾಡಿ ಮುಗೀತು, ಸೇವ್ ಮಾಡಾಯ್ತು. ಇದನ್ನು ಯಾವ ಥರ ಎಕ್ಸಿಕ್ಯೂಟ್ ಮಾಡೋದು ಅನ್ನೋದಕ್ಕೂ ಕೂಡ ಕೆಲವಾರು ಸ್ಟೆಪ್ಸ್ ಇದ್ದಾವೆ. ದ ಡಿಫ್ರೆಂಟ್ ಸ್ಟೆಪ್ಸ್ ಟು ಎಕ್ಸಿಕ್ಯೂಟ್ ದ ಪ್ರೋಗ್ರಾಮ್ ಆರ್ ಗಿವನ್ ಬಿಲೋ. ಸೊ ಫಸ್ಟ್ ನಾವೇನು ಪ್ರೋಗ್ರಾಮನ್ನು ಬರೆದಿರ್ತೀವಿ, ಆ ಪ್ರೋಗ್ರಾಮನ್ನು ಬರೆದಾದ್ಮೇಲೆ, ಅಂದರೆ ಟೈಪ್ ಮಾಡಿ ಆದಮೇಲೆ ಯು ಹ್ಯಾವ್ ಟು ಸೇವ್ ದಟ್ ಪ್ರೋಗ್ರಾಮ್. ಸೇವ್ ಮಾಡಿದ ಮೇಲೆ ಕ್ಲೋಸ್ ದ ಪ್ರೋಗ್ರಾಮ್ ವಿಂಡೋ, ಆ ಪ್ರೋಗ್ರಾಮ್ ವಿಂಡೋನ ಕ್ಲೋಸ್ ಮಾಡಬೇಕು. ರೈಟ್ ಕ್ಲಿಕ್ ಆನ್ ದ ಕ್ಲಾಸ್ ಐಕಾನ್, ಅಗೇನ್ ದಿಸ್ ಒನ್. ಸೊ ಈ ಕ್ಲಾಸ್ ಐಕಾನಿನ ಮೇಲೆ ಬಂದು ರೈಟ್ ಕ್ಲಿಕ್ ಮಾಡಿದ್ರೆ, ದಟ್ ಈಸ್ ಫಸ್ಟ್ ಪ್ರೋಗ್ರಾಮ್ ಅಂತ ಕ್ಲಾಸ್ ಐಕಾನ್ ಇರುತ್ತಲ್ಲ, ಅದ್ರ ಮೇಲೆ ಬಂದು ರೈಟ್ ಕ್ಲಿಕ್ ಮಾಡಿದ್ರೆ ಯು ವಿಲ್ ಗೆಟ್ ಡ್ರಾಪ್ ಡೌನ್ ಮೆನು ಅಪಿಯರ್ಸ್. ಸೊ ನಿಮಗೆ ಎ ಡ್ರಾಪ್ ಡೌನ್ ಮೆನು ಅಪಿಯರ್ ಆಗುತ್ತೆ. ದಿಸ್ ಈಸ್ ಅ ಡ್ರಾಪ್ ಡೌನ್ ಮೆನು. ಸೊ ಈ ಡ್ರಾಪ್ ಡೌನ್ ಮೆನು ಅಪಿಯರ್ ಆಗುತ್ತೆ. Now select the option void main strings arguments. This is the main function. Inside this what are the statements we written? ಇದು ಮೇನ್ ಫಂಕ್ಷನು. ಇದರೊಳಗಡೆ ನಾವು ಏನೆಲ್ಲ ಸ್ಟೇಟ್ಮೆಂಟ್ಸ್ ಬರೆದಿದ್ದೀವಿ, ದೋಸ್ ಹ್ಯಾಸ್ ಟು ಬಿ ಎಕ್ಸಿಕ್ಯೂಟೆಡ್, ಅವೇ ನಮಗೆ ಎಕ್ಸಿಕ್ಯೂಟ್ ಆಗಬೇಕಾಗಿರೋದು. ಸೊ ದಟ್ ಸೆಲೆಕ್ಟ್ ದ ಆಪ್ಷನ್ ವಾಯ್ಡ್ ಮೇನ್ ಸ್ಟ್ರಿಂಗ್ ಆರ್ಗ್ಯುಮೆಂಟ್ಸ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡ್ತೀರಾ. ದೆನ್ ಮೆಥಡ್ ಕಾಲ್ ಡೈಲಾಗ್ ಬಾಕ್ಸ್ ವಿಲ್ ಅಪಿಯರ್. ಅದನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಇದು ಬರುತ್ತೆ, ಮೆಥಡ್ ಕಾಲ್ ಡೈಲಾಗ್ ಬಾಕ್ಸ್ ವಿಲ್ ಅಪಿಯರ್. ಸೊ ಇನ್ ದಿಸ್
ಅಪಿಯರ್ಸ್, ದೆನ್ ಕ್ಲಿಕ್ ಓಕೆ. ಅದಾದಮೇಲೆ ಓಕೆ ಕ್ಲಿಕ್ ಮಾಡಿದ್ರೆ ಮುಗೀತು. ದ ಔಟ್ಪುಟ್ ವಿಲ್ ಬಿ ಅಪಿಯರ್ ಆನ್ ದ ಟರ್ಮಿನಲ್ ವಿಂಡೋ, ದಟ್ ಈಸ್ ಕಾಲ್ಡ್ ಔಟ್ಪುಟ್ ವಿಂಡೋ ಅಂತಲೂ ಕರಿತೀವಿ. ಅಲ್ಲಿ ನಿಮಗೆ ಔಟ್ಪುಟ್ ಡಿಸ್ಪ್ಲೇ ಆಗುತ್ತೆ. ಸೊ ವೆನ್ ಯು ಸಿ ದ ಔಟ್ಪುಟ್ ಆಫ್ ದಿಸ್, ಸೊ ನೋಡಿ ಅಲ್ಲಿ ನಾವೇನೇನು ಸ್ಟೇಟ್ಮೆಂಟ್ಸನ್ನು ಬರೆದಿದ್ವಲ್ಲ, ಔಟ್ಪುಟ್ ಸ್ಟೇಟ್ಮೆಂಟು, ದಿಸ್ ಈಸ್ ಮೈ ಫಸ್ಟ್ ಪ್ರೋಗ್ರಾಮ್ ಇನ್ ಜಾವಾ. ಜಾವಾ ಈಸ್ ಎ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. This language is developed by James Gosling. It was initially called as a OAK. The program is written with a class name. The Java is a case sensitive language. ಈ ಎಲ್ಲ ಔಟ್ಪುಟ್ಗಳು ಕೂಡ ನಮಗಿಲ್ಲಿ ಜನರೇಟ್ ಆಗುತ್ತೆ. ಸೊ ದ್ಯಾಟ್ ಫೈನಲಿ ಕ್ಲೋಸ್ ದ ಟರ್ಮಿನಲ್ ವಿಂಡೋ. ಔಟ್ಪುಟ್ಟನ್ನು ನೋಡಾದ್ಮೇಲೆ ಈ ಒಂದು ವಿಂಡೋವನ್ನು, ಟರ್ಮಿನಲ್ ವಿಂಡೋವನ್ನು ನಾವೇನು ಮಾಡ್ಬೋದು, ಇಲ್ಲಿದೆ ನೋಡಿ ಕ್ಲೋಸ್ ಬಟನ್. ಸೊ ಈ ಕ್ಲೋಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಕ್ಲೋಸ್ ಮಾಡ್ಬೋದು. ಸೊ ದಿಸ್ ಕಂಪ್ಲೀಟ್ಸ್ ಯುವರ್ ಯೂನಿಟ್ 5 in that A, introduction to Java. So in the next class we can move to the next chapter. In this unit B is there, unit 5 alli B ide, that we are going to discuss in the next class. So start solving the exercise questions. In this exercise questions ge answers na bariri and refer the ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ಗಿವನ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರ್ತಕ್ಕಂಥ ಕ್ವೆಶನ್ ಆ್ಯಂಡ್ ಆನ್ಸರ್ಸನ್ನು ರೆಫರ್ ಮಾಡಿ. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ರಿಗಾರ್ಡಿಂಗ್ ವಿತ್ ದಿಸ್, ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಥ್ರೂ ದ ವಾಟ್ಸಪ್. ಸೊ ಥ್ಯಾಂಕ್ ಯು ಆಲ್.